ಪೊಲೀಸರು ಆಗಬಾರ್ದು ಅಂತ ಅಂದ್ಕೊಂಡಿದ್ರು, ಅದು ನಿಜಕ್ಕೂ ಆಯ್ತು. ಅಂದರೆ ಯುವಶಕ್ತಿ ಮುಂದೆ ಯಾರೂ ನಿಲ್ಲೋದಿಲ್ಲ. ಯುವಶಕ್ತಿ ಬೀದಿಗಿಳಿದ್ರೆ ಎಂಥ ಸರ್ಕಾರವೂ ಕೂಡ ಹೆದರಬೇಕಾಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಇವತ್ತು ನಡೆದಿರುವಂಥ ಒಂದು ಈ ಘಟನೆ ಸಾಕ್ಷಿ. ಕಳೆದ ವರ್ಷ ಸೆಪ್ಟೆಂಬರ್ 25ರಂದು ಇಂಥದ್ದೇ ಒಂದು ದೊಡ್ಡ ಹೋರಾಟ ಆಗಿತ್ತು. ಅದಾದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಅವರ ಬೇಡಿಕೆಗಳಲ್ಲಿ ಕೇವಲ 5 ವರ್ಷ ಸಡಿಲಿಕೆ ಮಾಡಿ ತಮ್ಮ ಬೆನ್ನನ್ನು ತಾವು ಚಪ್ಪರಿಸಿಕೊಂಡಂಥ ಸರ್ಕಾರ ಇದು. ಆದರೆ ಹೌದು, 5 ವರ್ಷ ಸಡಿಲಿಕೆ ಮಾಡ್ತೀರಾ, ಅದಾದ ನಂತರ ಎಲ್ಲಿ ನೀವು ನೇಮಕಾತಿಗೆ ಕರೆದಿದ್ದೀರಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಇಲ್ಲ. ಈ ನೆಲೆಯಲ್ಲಿ ಇವತ್ತು BJP ಏನೋ ಹೋರಾಟಕ್ಕೆ ಕರೆ ಕೊಟ್ಟಿತ್ತು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಯುವಕರು ಎಷ್ಟು ಸಿಟ್ಟಿಗೆದ್ದಿದ್ದಾರೆ, ಎಷ್ಟು ಆಕ್ರೋಶಗೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ನಡೆದಂಥ ಒಂದು ಹೋರಾಟ ಉದಾಹರಣೆ. ಮೊದಲು ಅಲ್ಲಿ ಜಯನಗರ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿದರು, ಅದಾದ ನಂತರ ಅವರು ತಮ್ಮ ಹೋರಾಟಕ್ಕೆ ಸಮಾವೇಶಕ್ಕೆ ಹೋದರು. ಅದಾದ ನಂತರ ಎಲ್ಲ ವಿದ್ಯಾರ್ಥಿಗಳು ನೇರವಾಗಿ ಇದೀಗ ಜುಬಿಲಿ ಸರ್ಕಲ್ಗೆ ಬಂದಿದ್ದಾರೆ. ನಾನೀಗ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ತೋರಿಸಿ, ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಯುವಕರು ಕೂತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಏನು ಇಲ್ಲಿ ಕೂತಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು, ಯಾವುದೇ ಕಾರಣಕ್ಕೂ ಹುಡುಗರು ಇಲ್ಲಿ ಬಿಡಬಾರ್ದು ಅಂತ ಹೇಳಿ ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈ ಯುವಶಕ್ತಿ ಇಲ್ಲಿ ಬರೋದ್ರಲ್ಲಿ ಯಶಸ್ವಿಯಾಗುತ್ತಿದೆ. ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದೆ. ಈಗ ಇಲ್ಲಿ ಬಂದು ಜುಬಿಲಿ ಸರ್ಕಲ್ ಅನ್ನ 10 ನಿಮಿಷ ಹಿಂದ್ಗಡೆಯಿಂದ ಬಂದ್ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಎಷ್ಟು ಆಕ್ರೋಶಗೊಂಡಿದ್ದಾರೆ ಯುವಕರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಕಳೆದ ವರ್ಷವೂ ಕೂಡ ಸೆಪ್ಟೆಂಬರ್ 25 ಇಂಥದ್ದೇ ಹೋರಾಟ ಆಗಿತ್ತು. ಅಂಥ ಹೋರಾಟ ಆಗಬಾರ್ದು, ಇಲ್ಲಿ ಜುಬಿಲಿ ಸರ್ಕಲ್ ಬಂದ್ ಮಾಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೆ ಇದೀಗ ದೊಡ್ಡ ಹೋರಾಟ ಇಲ್ಲಿ ಮತ್ತೆ ಬಂದಿದೆ. ಈಗ ಇಲ್ಲಿ ಕೆಲ ಯುವಕರಿದ್ದಾರೆ, ಮಾತಾಡ್ಸೋಣ. ಬನ್ನಿ ಆಮೇಲೆ ಬರ್ರಿ ಸರ್ಕಾರ ಮುಗಿಬೇಕಾಯ್ತು, ಆಮೇಲೆ ಬರ್ರಿ. ಈಗ ಸರ್ ಒಂದು ನಿಮಿಷ ಹೊತ್ತು ಸರ, ನಮಗೆ ಫಸ್ಟ್ ಈಗ ಸದ್ಯಕ್ಕ ಶಾಂತಕುಮಾರ್ ಸರ್ ಬೇಕ್ರಿ. ಇಲ್ಲ ಒಂದು ನಮಗೆ ನೇಮಕಾತಿಗಳು ಬೇಗ ಆಗ್ಬೇಕು, ಆದಷ್ಟು ಬೇಗ. ಇನ್ನೊಂದೇನಂದ್ರು ಪೊಲೀಸರು ದೌರ್ಜನ್ಯ ಆಗ್ಲಿ, ಪೊಲೀಸರ ನಡವಳಿಕೆ ಆಗಲಿ ನಮ್ಗೆ ತೃಪ್ತಿ ಇಲ್ಲ ಸರ್. ಅವರು ಒಂದು ಇದೇ ರೀತಿಯಿಂದ ಇದೇ ಪರಿಸ್ಥಿತಿಯಿಂದ ಹೋದ್ರು ಅವ್ರು ಈ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಸರ್. 5 ವರ್ಷದಿಂದ PS ಆಗಿರ್ಲಿ, 6 ವರ್ಷದಿಂದ ಯಾವುದೇ ST ಆಗಲಿ, FD ಆಗಿರ್ಲಿ, ಯಾವುದೇ ಸರ್ಕಾರಿ ಇದು ಇಲ್ಲಿ ಏನು ಯುವಕರ ಒಂದು ಸಿಟ್ಟಿನ ಮಾತು. ನಮಗೆ ನ್ಯಾಯ ಬೇಕು, ಹುದ್ದೆಗಳನ್ನು ಭರ್ತಿ ಮಾಡಿ, ಎಲ್ಲಕ್ಕಿಂತ ಹೆಚ್ಚಿಗೆ ಏನು ಮುಖಂಡ ಇದ್ದಾರೆ ಕಾಂತಕುಮಾರ್, ಅವರನ್ನು ಕೂಡಲೇ ಇಲ್ಲಿ ಕರ್ಕೊಂಡ್ ಬರಬೇಕು, ಇಲ್ಲವಾದ್ರೆ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓವರ್ ಟು ಸ್ಟುಡಿಯೋ. ಏನು ಪೊಲೀಸರು ಆಗಬಾರ್ದು ಅಂತ ಅಂದ್ಕೊಂಡಿದ್ರು, ಅದು ನಿಜಕ್ಕೂ ಆಯ್ತು. ಅಂದರೆ ಯುವಶಕ್ತಿ ಮುಂದೆ ಯಾರೂ ನಿಲ್ಲೋದಿಲ್ಲ. ಯುವಶಕ್ತಿ ಬೀದಿಗಿಳಿದ್ರೆ ಎಂಥ ಸರ್ಕಾರವೂ ಕೂಡ ಹೆದರಬೇಕಾಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಇವತ್ತು ನಡೆದಿರುವಂಥ ಒಂದು ಈ ಘಟನೆ ಸಾಕ್ಷಿ. ಕಳೆದ ವರ್ಷ ಸೆಪ್ಟೆಂಬರ್ 25ರಂದು ಇಂಥದ್ದೇ ಒಂದು ದೊಡ್ಡ ಹೋರಾಟ ಆಗಿತ್ತು. ಅದಾದ ನಂತರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಅವರ ಬೇಡಿಕೆಗಳಲ್ಲಿ ಕೇವಲ 5 ವರ್ಷ ಸಡಿಲಿಕೆ ಮಾಡಿ ತಮ್ಮ ಬೆನ್ನನ್ನು ತಾವು ಚಪ್ಪರಿಸಿಕೊಂಡಂಥ ಸರ್ಕಾರ ಇದು. ಆದರೆ ಹೌದು, 5 ವರ್ಷ ಸಡಿಲಿಕೆ ಮಾಡ್ತೀರಾ, ಅದಾದ ನಂತರ ಎಲ್ಲಿ ನೀವು ನೇಮಕಾತಿಗೆ ಕರೆದಿದ್ದೀರಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಇಲ್ಲ. ಈ ನೆಲೆಯಲ್ಲಿ ಇವತ್ತು BJP ಏನೋ ಹೋರಾಟಕ್ಕೆ ಕರೆ ಕೊಟ್ಟಿತ್ತು, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಯುವಕರು ಎಷ್ಟು ಸಿಟ್ಟಿಗೆದ್ದಿದ್ದಾರೆ, ಎಷ್ಟು ಆಕ್ರೋಶಗೊಂಡಿದ್ದಾರೆ ಅನ್ನೋದಕ್ಕೆ ಇವತ್ತು ನಡೆದಂಥ ಒಂದು ಹೋರಾಟ ಉದಾಹರಣೆ.